ಶರಣಾರ್ಥಿಗಳು. ಅಯ್ಯ ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯ್ಯ. ಅಯ್ಯ ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯ್ಯ. ಕಾಣದೀರೆ ಅವಸ್ಥೆ ನೋಡಯ್ಯ, ಕಾಣದೀರೆ ಅವಸ್ಥೆ ನೋಡಯ್ಯ. ಅಯ್ಯ ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯ್ಯ. ತವಕದ ಸ್ನೇಹ ದರ್ಶನದಲ್ಲಿ ತರತರವಾಯಿತು. ತವಕದ ಸ್ನೇಹ ದರ್ಶನದಲ್ಲಿ ತರತರವಾಯಿತು. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಶರಣರ ಶ್ರೀಪಾದವ ಕಂಡು ಧನ್ಯನಾದೇನು. ಅಯ್ಯ ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯ್ಯ, ಕಡು ಸುಖವೆನಗಯ್ಯ, ಕಡು ಸುಖವೆನಗಯ್ಯ. ಶರಣ. ಆರಂಭಿಕವಾಗಿ ವಚನ ಗಾಯನವನ್ನು ಮಾಡಿರ್ತಕ್ಕಂಥ ನಮ್ಮ ಕಮಲ್ ನಗರ್ ಶಾಖೆ ವ್ಯವಸ್ಥಾಪಕರು ಆದ ಜಗನ್ನಾಥ ಚಿಟ್ಮೆಯವರಿಗೆ ಅನಂತ ವಂದನೆಗಳು, ಶರಣಾರ್ಥಿಗಳನ್ನು ತಿಳಿಸ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ 22ನೇ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ವೇದಿಕೆ ಮೇಲಿರುವ ಅತಿಥಿ ಗಣ್ಯರಿಗೂ ಜೊತೆಗೆ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಲಿಕ್ಕೆ ನಾನು ಇದೀಗ ನುಡಿಪೀಠಕ್ಕೆ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರು ಉಪಾಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಭಾಲ್ಕಿರವರಲ್ಲಿ ವಿನಂತಿಸ್ತೇನೆ. ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಇದೀಗ ತಮ್ಮಿಂದ ಕೋರಬೇಕಾಗಿ ಮನವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ತಿಮ್ಮಿಕೆ ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರ ಧ್ಯಾನಿಸಿಕೊಂಡು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ಬ್ಯಾಂಕಿನ ಗೌರವ ಅಧ್ಯಕ್ಷರು ನಾಡೋಜ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ವಂದಿಸುತ್ತಾ, ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ವಂದಿಸುತ್ತಾ, ಕೆಲವೇ ಸಮಯದಲ್ಲಿ ನಮ್ಮ ಮಾಲಿಂಗ ಅಪ್ಪಾಜಿಯವರು ಹೊಂಟಿದ್ದಾರೆ, ಅವರಿಗೆ ಕೂಡ ಅವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ 22ನೇ ವಾರ್ಷಿಕ ಮಹಾಸಭೆಯ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಸಲಹೆಗಾರರು, ಯಾವುದೇ ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಬ್ಯಾಂಕಿನ ಬಗ್ಗೆ ಒಳ್ಳೆಯ ಕಳಕಳಿಯುಳ್ಳಂಥ ನಮ್ಮ ಡಿ ಕೆ ಶ್ರೀರಾಮ್ ಸಾಹೇಬರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಆವರ ಶಾಖೆ ಅಧ್ಯಕ್ಷರು, ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಹಿರಿಯರಾದ ರಾಜಶೇಖರ ಅಷ್ಟರ್ ಸಾಹೇಬರಿಗೆ ಕೂಡ ನಮ್ಮ ಬ್ಯಾಂಕಿನ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಬೀದರ್ ಶಾಖೆ ಅಧ್ಯಕ್ಷರು ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಜಯರಾಜ್ ಖಂಡರ್ ಸಾಹೇಬರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಕಮಲನಗರ ಶಾಖೆಯ ಅಧ್ಯಕ್ಷರು, ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶರತ್ ಎಂ ಶಿರ್ಷೆ ಅವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನ ನಿರ್ದೇಶಕರ ಅಕ್ಕವರಾದ ರೇಖಾ ಮಾಜನ್ ಅಕ್ಕವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಬ್ಯಾಂಕಿನ ಸಾಲ ವಸೂಲಾತಿ ಕಮಿಟಿಯ ಸದಸ್ಯರಾದ ಹಾಗೂ ನಿರ್ದೇಶಕರಾದ ಆತ್ಮೀಯ ಗೆಳೆಯರಾದ ಅಲ್ಲಿ ಹರಪಡೆಯರು ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ವೈದ್ಯನಾಥ್ ಪಂಚಾಳ್ ಸರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕ್ ನಿರ್ದೇಶಕರಾದ ನಾಗಪ್ಪ ನೇತ್ರೆ ಅವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಬ್ಯಾಂಕಿನ ಸಲಹೆಗಾರರು ಚಂದ್ರಶೇಖರ್ ಪಾಟೀಲ್ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ
ಅವರ ಶಾಖೆಯಿಂದ ನಾನು ಸ್ಥಾನಿಕ ಕಮಿಟಿ ಸದಸ್ಯರಾದ ತಮ್ಮನ ದೇಗಲಮಠ ಸಾಹೇಬರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿ ನಮ್ಮ ಬೀದರ್ ಶಾಖೆಯ ಸದಸ್ಯರಾದ ಶ್ರೀ ಶ್ರೀನಿವಾಸ್ ಸವಳೇಶ್ವರು ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬೀದರ್ ಶಾಖೆಯ ಸೋದರಿಯಾದ ಆಶಾ ಮಹೇಶ್ ಘಾಳೆಯವರು ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ಕಮಲನಗರ ಶಾಖೆಯ ಸುರೇಶ್ ಸೋಲ್ಪುರಿ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶಿವಶರಣಪ್ಪ ಚಿಕ್ಕಮುರಿಯವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಲ್ಲೇಶ್ ಉದ್ದೇರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರಿಗೂ, ಸನ್ಮಾನಿತರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ, ಎಲ್ಲ ಅಣ್ಣ ತಮ್ಮರಿಗೂ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೊಡುತ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಬ್ಯಾಂಕಿನ ವ್ಯವಸ್ಥಾಪಕರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಿಬ್ಬಂದಿಯವರು ಹಾರ್ದಿಕ ಸ್ವಾಗತ ಕೋರಿ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗ. ಸವಿತಿನ 22ನೇ ವಾರ್ಷಿಕ ಮಹಾಸಭೆಯ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ, ಜೊತೆಗೆ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮಗೆಲ್ಲರಿಗೂ ಆತ್ಮೀಯವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ಬ್ಯಾಂಕಿನ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರಿಗೆ, ಶರಣಪ್ಪ ಬಿರಾದರ್ ಸರ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಅವರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸ್ತಾ, ಆತ್ಮೀಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನು ಪರಮ ಪೂಜ್ಯ ಮಾತೃ ಹೃದಯಗಳು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯರು, ಜೊತೆಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರು ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತರಿರಲಿದ್ದರು. ಆದರೆ ತಮಗೆಲ್ಲರಿಗೂ ಗೊತ್ತೇ ಇದೆ, ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂತಹ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ಪೂಜ್ಯ ಅಪ್ಪಗಳವರ ಬರುವಿಕೆಗೆ ಇಂದಿನ ಕಾರ್ಯಕ್ರಮಕ್ಕೆ ಇನ್ನೇನು ಸಾನ್ನಿಧ್ಯ ವಹಿಸಲಿಕ್ಕೆ ಮಹಾಲಿಂಗ ಸ್ವಾಮೀಜಿಗಳು ಆಗಮನ ಆಗಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಬಸವಗುರು ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಇದೀಗ ಈ ಸಭೆಯನ್ನು ಪ್ರಾರಂಭಿಸಲಾಗ್ತಾ ಇದೆ. ಸೊ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ರಷ್ಟೂರೆ ಸರ್ ಅವರು, ಜೊತೆಗೆ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಸ್ಥಿತರಿರ್ತಕ್ಕಂಥ ಎಲ್ಲರೂ ಇದೀಗ ಬಸವಗುರು ಪೂಜೆಯನ್ನು, ಜೊತೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರಿಗೆ ಪುಷ್ಪಾರ್ಚನೆಯನ್ನು ಪೂಜ್ಯರ ಭಾವಚಿತ್ರಕ್ಕೆ ನೆರವೇರಿಸುವುದರೊಂದಿಗೆ ಇವತ್ತಿನ ಈ ಒಂದು 22ನೇ ವಾರ್ಷಿಕ ಮಹಾಸಭೆಯನ್ನು ಆರಂಭಿಸಲಾಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರರ ಮಹದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ ಬಸವಗುರು ಪೂಜೆಯನ್ನು, ಜೊತೆಗೆ ಈ ನಡೆದಾಡುವ ದೇವರಾಗಿ ಅನೇಕ ಜನರ ಬದುಕಿಗೆ ಬೆಳಕಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆಯನ್ನು ನೆರವೇರಿಸಿರುವ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ರಾಜಶೇಖರ ರಷ್ಟೂರೆ ಸರ್ ಅವರಲ್ಲಿಯೂ, ಜೊತೆಗೆ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಡಿ ಕೆ ಸಿದ್ದರಾಮ ಸರ್ ಅವರು, ಜೊತೆಗೆ ಜಯರಾಜ್ ಖಂಡ್ರೆ ಸರ್ ಅವರ ಆದಿಯಾಗಿ ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಗಳನ್ನು ಹೇಳಿ, ಕಾರ್ಯಕ್ರಮಕ್ಕೆ ಇದೀಗ ದಿವ್ಯ ಪಾವನ ನೇತೃತ್ವವನ್ನು ದಯಪಾಲಿಸಿ ವೇದಿಕೆಡೆಗೆ ಆಗಮಿಸುತ್ತಿರುವ ಪರಮ ಪೂಜ್ಯ ನಮ್ಮ ಹಿರೇಮಠದ ಮಹಾಲಿಂಗ ಮಹಾಸ್ವಾಮೀಜಿಗಳು, ಪೂಜ್ಯ ಅಪ್ಪಗಳವರಿಗೆ,
ನಿಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಪೂಜ್ಯರ ಆಗಮಿಸಿದ್ದಾರೆ. ಇದೀಗ ವೇದಿಕೆ ಮೇಲೆ ಬಸವ ಗುರು ಪೂಜೆ ನೆರವೇರಿತು. ಇದೀಗ ಜ್ಯೋತಿ ಬೆಳಗಿಸುವುದರೊಂದಿಗೆ ಇಂದಿನ 22ನೇ ವಾರ್ಷಿಕ ಮಹಾಸಭೆಯ ಉದ್ಘಾಟನೆಯನ್ನು ನೆರವೇರಿಸಲಾಗ್ತಾ ಇದೆ. ಪೂಜ್ಯ ಅಪ್ಪಗಳ ದಿವ್ಯ ಪಾವನ ನೇತೃತ್ವದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಉಪಸ್ಥಿತಿಯಲ್ಲಿ ಇವತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಹಕಾರ ಬ್ಯಾಂಕ್ ಸಂಘದ ಮೂಲಕವಾಗಿ ಅದೆಷ್ಟೋ ಜನರ ಬದುಕಿಗೆ ಬೆಳಕಾಗಿರುವ ಈ ಒಂದು ಬ್ಯಾಂಕಿನ ಒಂದು 22ನೇ ವಾರ್ಷಿಕ ಮಹಾಸಭೆ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಲಾಗ್ತಾ ಇದೆ. ಅನೇಕರ ಬದುಕಿಗೆ ಬೆಳಕಾದ ಜ್ಯೋತಿ ಈ ವೇದಿಕೆ ಮೇಲೆ ಇದೀಗ ಬೆಳಗುತ್ತಲಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಅನ್ನೋ ಹಾಗೆ ಈ ಜ್ಯೋತಿಯನ್ನು ಹೊತ್ತಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾಗ್ತಾ ಇತ್ತು. ನಿಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇಂದಿನ ವೇದಿಕೆ ಮೇಲೆ ಉದ್ಘಾಟನೆ ನೆರವೇರಿಸ್ತಾ ಇರುವ ತಮಗೆ ಅನಂತ ವಂದನೆಗಳು, ಶರಣಾರ್ಥಿಗಳನ್ನು ತಿಳಿಸ್ತೇವೆ. ವೇದಿಕೆ ಮೇಲೆ ನಮ್ಮ ಶಾಖೆಯ ಮಾಲ್ಕಿ, ಬೀದರ್, ಔರಾದ್, ಕಮಲ್ನಗರ್ ಶಾಖೆಯ ಅಲ್ಲಿಯ ಅಧ್ಯಕ್ಷರು, ನಿರ್ದೇಶಕರು, ವ್ಯವಸ್ಥಾಪಕರು ಆದಿಯಾಗಿ ಎಲ್ಲರ ಉಪಸ್ಥಿತಿಯಲ್ಲಿ ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿಗಳ ಅಪ್ಪಗಳವರ ಒಂದು ದಿವ್ಯ ನೇತೃತ್ವದಲ್ಲಿ ಇದೀಗ ಉದ್ಘಾಟನೆ ನೆರವೇರಿದೆ. 22ನೇ ವಾರ್ಷಿಕ ಮಹಾಸಭೆಗೆ ಉದ್ಘಾಟನೆ ನೆರವೇರಿಸಿರುವ ಎಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸ್ತಾ ಇದೀಗ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಏನು ವಾರ್ಷಿಕವಾಗಿರ್ತಕ್ಕಂಥ ವರದಿ ಇದೆ, ಆ ವರದಿ ವಾಚನವನ್ನು ಇದೀಗ ಮಾಡಲಿಕ್ಕೆ ನಾನು ನುಡಿಪೀಠಕ್ಕೆ ಶ್ರೀ ಗಣಪತಿ ಬಾವ್ಕೆ ಸರ್ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇದೀಗ ಅವರಿಂದ ವರದಿ ವಾಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಚನ್ನಬಸವ ಪಟ್ಟದೇವರ 22ನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಎಲ್ಲ ಸಂಘದ ಷೇರು ಸದಸ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಹಾಜರಾದಂಥ ಅಧ್ಯಕ್ಷರು ಹಾಗೂ ಸ್ಥಾನಿಕ ಕಮಿಟಿ ಅಧ್ಯಕ್ಷರು ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಈ ವಾರ್ಷಿಕ ಮಹಾಸಭೆಯನ್ನು ಇಂದು ಜರುಗುತ್ತಲಿದ್ದು, ಇಂದಿನ ಈ ವಾರ್ಷಿಕ ಮಹಾಸಭೆಗೆ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕಾರಣಾಂತರದಿಂದ ಬಂದಿರುವುದಿಲ್ಲ. ಅದೇ ರೀತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೃದಯವನ್ನು ಧ್ಯಾನಿಸುತ್ತಾ, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಂತರಂಗದಲ್ಲಿ ನೆನೆಸುತ್ತಾ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಾಗೂ ಎಲ್ಲ ನನ್ನ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಸ್ಥಾನಿಕ ಕಮಿಟಿಯ ಸದಸ್ಯರೆಲ್ಲರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇಂದು ನಾನು 22ನೇ ವಾರ್ಷಿಕ ಮಹಾಸಭೆಯ ನೋಟಿಸನ್ನು ಓದುತ್ತೇನೆ. ಈಗಾಗಲೇ ವಾರ್ಷಿಕ ಮಹಾಸಭೆಯ ಅಡವು ಪತ್ರಿಕೆಯನ್ನು ಎಲ್ಲ ಷೇರು ಸದಸ್ಯರಿಗೆ ಮುಟ್ಟಿರುತ್ತವೆ. ಅದೇ ರೀತಿ ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸಲ್ಲಿಸುತ್ತಾ, 22ನೇ ವಾರ್ಷಿಕ ಮಹಾಸಭೆಯ ನೋಟಿಸು. ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಲ್ಕಿ 22ನೇ ವಾರ್ಷಿಕ ಮಹಾಸಭೆಯು ಪೂಜ್ಯ ಶ್ರೀ ಮಗಜ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರ ಸಾನ್ನಿಧ್ಯದಲ್ಲಿ ಶ್ರೀ ಡಿ.ಕೆ. ಸಿದ್ದರಾಮ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 19/9/2025 ಸಮಯ 12:30 ಗಂಟೆಗೆ ಶ್ರೀ ಚನ್ನಬಸವ ಆಶ್ರಮದಲ್ಲಿ ಜರುಗುವುದು. ಮಹಾಸಭೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಉಪಸ್ಥಿತರಿರುವರು. ಮಹಾಸಭೆಯಲ್ಲಿ ಈ ಕೆಳಕಂಡ ವಿಷಯಗಳ ಮೇಲೆ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳಲು ತಮ್ಮೆಲ್ಲರನ್ನು ಕರೆಯಲಾಗಿದೆ. ಆದ್ದರಿಂದ ಎಲ್ಲ ಸದಸ್ಯರು ಸಮಯಾನುಸಾರ ಹಾಜರಬೇಕೆಂದು ವಿನಂತಿ. ಸಭೆಯಲ್ಲಿ ಚರ್ಚಿಸುವ ವಿಷಯಗಳು: ಕಳೆದ ಸಭೆಯ ಗೊತ್ತುವಳಿ ಓದುವುದು ಹಾಗೂ ದೃಢೀಕರಿಸುವುದು, ಸಂಘದ ಜಮಾ ಮತ್ತು ಖರ್ಚು ಓದುವುದು ಮತ್ತು ಅನುಮೋದನೆ ಪಡೆಯುವುದು,
2025-26ನೇ ಸಾಲಿನ ಧ್ಯೇಯೋದ್ದೇಶಗಳು ಮಂಡಿಸುವುದು, ಸಾಲ ಮಂಜೂರಾತಿ ಮತ್ತು ಪಾವತಿ ಬಗ್ಗೆ ಚರ್ಚೆ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳು ಹಾಗೂ ಧನ್ಯವಾದ ಸಲ್ಲಿಸುವುದು. ಇಲ್ಲಿವರೆಗೆ ನಮ್ಮ ಸಂಘವು 21 ವರ್ಷ ಮುಗಿಸಿ 22ನೇ ವರ್ಷಕ್ಕೆ ಕಾಲಿಡುತ್ತದೆ, ಹೆಮ್ಮೆಯ ಸಂಗತಿ. ತಮ್ಮೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಸಂಘದ ಆಯಾ ಶಾಖಾ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗದ ಎಲ್ಲರ ಶ್ರಮ ಹಾಗೂ ತಮ್ಮ ಸಹಕಾರದಿಂದ ಹಾಗೂ ಉಪಸ್ಥಿತ ಎಲ್ಲ ನಿರ್ದೇಶಕರ ಒಂದು ಸಲಹೆ ಹಾಗೂ ಮಾರ್ಗದರ್ಶನ ಮೇರೆಗೆ ಪೂಜ್ಯರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಈ ಸಂಘ ಇಲ್ಲಿವರೆಗೆ ಬಂದಿರುತ್ತದೆ. ಮುಂದೆ ಈ ಸಂಘ ಬೆಳೆಯಬೇಕಾದರೆ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ನನ್ನ ವರದಿ ವಾಚನ ಹಾಗೂ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಮುಂದಿನ ಸಂವಾದ ಅಧ್ಯಕ್ಷರ ಜೊತೆಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮಗೆಲ್ಲ ಮುಟ್ಸ್ಯಾರಂತ ಹೋದಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಳ್ಳುತ್ತಾ, ನಮ್ಮ ಬ್ಯಾಂಕಿನ ಇವತ್ತಿನ ಪ್ರಗತಿಗೆ ಕಾರಣೀಭೂತರು, ನಾಡೋಜ ಪ್ರಶಸ್ತಿ ಪುರಸ್ಕೃತರು, ಇಡೀ ನಾಡು ಮೆಚ್ಚುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ಮತ್ತು ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ, ಬಸವ ಸಂಸ್ಕೃತಿ ಉತ್ಸವ ಈ ದೇಶಕ್ಕೆ ಒಂದು ಇತಿಹಾಸ ನೀಡುವ ನಿಟ್ಟಿನಲ್ಲಿ ಬಾಲ್ಕಿ ಮಠ, ಅದರಲ್ಲಿಯೂ ಬಸವಲಿಂಗ ಪಟ್ಟದೇವರು ಮುಂದಾಗಿ ಅವರ ಮುಂದಾಳತ್ವದಲ್ಲಿ ಒಂದು ಇಡೀ ರಾಜ್ಯಾದ್ಯಂತ ಉತ್ಸವ ನಡೀತಿರ್ತಕ್ಕ ಕಾರಣಕ್ಕಾಗಿ ಪೂಜ್ಯ ಬಸವಲಿಂಗ ಪಟ್ಟದೇವರು ಮತ್ತು ಪೂಜ್ಯ ಗುರುಬಸವ ಪಟ್ಟದೇವರು ಇವತ್ತಿನ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇಲ್ಲ. ಆದಾಗ್ಯೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ನಾನು ಇವತ್ತಿನ ವಾರ್ಷಿಕ ಮಹಾಸಭೆ ಅವರ ಆಶೀರ್ವಾದ ಇದೆ ಅಂತೇಳಿ ಆರಂಭ ಮಾಡ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಚಪ್ಪ. ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಹಾಲಿಂಗ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತಕ್ಕಂಥ ಹಿರಿಯರು, ಆತ್ಮೀಯರು, ಮಾರ್ಗದರ್ಶಕರು ಮತ್ತು ಔರಾದ್ ಶಾಖೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಅಷ್ಟ್ರೆ ಸಾಹೇಬ್ರೆ, ಬೀದರ್ ಶಾಖೆಯ ಅಧ್ಯಕ್ಷರು, ಆತ್ಮೀಯ ಸಹೋದರರು, ಯುವ ಉದ್ಯಮಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯರಾಜ್ ಖಂಡ್ರೇಜಿಯವರೇ, ಆತ್ಮೀಯರು, ಸಹೋದರರು, ಶಿಕ್ಷಣ ಪ್ರೇಮಿಗಳು, ಕಮಲ್ನಗರ್ ಶಾಖೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರದ್ ಶಿರ್ಷೇಜಿಯವರೇ, ನಮ್ಮೆಲ್ಲ ಬ್ಯಾಂಕಿನ ವ್ಯವಹಾರಗಳನ್ನು ನೋಡಿಕೊಂಡು ಬ್ಯಾಂಕ್ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಬಿರಾದರ್ಜಿಯವರೇ, ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಹಲ್ಕುಡೇಜಿಯವರೇ, ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಮಹಾಜನ್ಜಿಯವರೇ, ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ವೈಜನಾಥ್ ಪಾಂಚಾಳ್ಜಿಯವರೇ, ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ನಾಗಪ್ಪ ಮೇತ್ರೆ ಅವರೇ, ಔರಾದ ಶಾಖೆಯ ಎಲ್ಲ ನಿರ್ದೇಶಕರೇ, ಕಮಲ್ನಗರ್ ಶಾಖೆಯ ಎಲ್ಲ ನಿರ್ದೇಶಕರೇ, ಬೀದರ್ ಶಾಖೆಯ ಎಲ್ಲ ಸ್ಥಾನಿಕ ಸಮಿತಿಯ ನಿರ್ದೇಶಕರುಗಳೇ, ಇಲ್ಲಿ ಬಂದಿರತಕ್ಕಂಥ ಸೋಮನಾಥಪ್ಪ ಅಷ್ಟ್ರೆ ಸಾಹೇಬ್ರೆ, ಶಿವರಾಜ್ ಮಲ್ಲೇಶೀಸ್ ಅವರೇ, ಶರದ್ ದುರ್ಗಳೇಜಿ ಅವರೇ, ನಾಗಶೆಟ್ಟಪ್ಪ ಅವರೇ, ಮಾನಂದ ಅಕ್ಕವರೇ, ನಮ್ಮೆಲ್ಲ ಶಿವ ಆಗಿರ್ತಕ್ಕಂಥ ಗಣಪತಿ ಭೋಗೆ ಅವರೇ, ನಮ್ಮ ಮ್ಯಾನೇಜರ್ ಅವರ ಮ್ಯಾನೇಜರ್ ಆಗಿರ್ತಕ್ಕಂಥ ಬಂಡೆಪ್ಪ ಅವರೇ, ಬೀದರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ಯಾಮ್ ಅವರೇ, ಕಮಲ್ನಗರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಜಗನ್ನಾಥ್ ಅವರೇ, ಗುರುಕುಲದ ಮ್ಯಾನೇಜರ್ ಆಗಿರ್ತಕ್ಕಂಥ ಪಂಡಿತ್ ಭೂರೆ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರೆ, ತಾಯಂದರೆ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಪತ್ರಿಕಾ ಮಿತ್ರರೇ, ನಮ್ಮ ನವಚೈತನ್ಯ ಸೇವಾ ಸಮಿತಿ ಅಧ್ಯಕ್ಷ ಶರದು, ಎಲ್ಲ ಮಿತ್ರ ಮಂಡಳಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ,
ಈಗಾಗಲೇ ಶರಣಪ್ಪ ಬೀರಂದರ್ಜಿ ಅವರು ಸ್ವಾಗತ ಮಾಡಿ ಗಣಪತಿ ಭವ್ಯ ಅವರು ನೋಟಿಸನ್ನು ಓದಿದ್ದಾರೆ. ಪುಸ್ತಕಗಳು ತಮಗೆ ತಲುಪಿವೆ. ಆದರೂ ಸಹಿತ ಒಬ್ಬ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ವಿಷಯಗಳನ್ನು ಹೇಳೋದು ನನ್ನ ಕರ್ತವ್ಯ. ಇವತ್ತು ಭಾಳ ಹೆಮ್ಮೆಯಿಂದ ಏನು ಹೇಳ್ತೀನಿ ಅಂದರೆ 22ನೇ ವಾರ್ಷಿಕ ಮಹಾಸಭೆ ಪೂಜ್ಯ ಬಸವಲಿಂಗ ಪಟ್ಟದೇವರು ಗುರುಬಸವ ಪಟ್ಟದೇವರ ಆಶೀರ್ವಾದದಿಂದ ನಾನೇ ಅಧ್ಯಕ್ಷನಾಗಿ 22ನೇ ವಾರ್ಷಿಕ ಮಹಾಸಭೆ ಎದುರಿಸ್ತಾ ಇದ್ದೀನಿ. ಅದು ನನಗೆಲ್ಲಕ್ಕಿಂತ ಸಂತೋಷ ಅನ್ನಿಸ್ತಾ ಇದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಅಪ್ಪವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರ, ಯಾಕಂದ್ರೆ ನಿಮ್ಮ ಸಹಕಾರ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಾಯ ಅಪ್ಪಾಜಿಯವರ ಆಶೀರ್ವಾದದಿಂದ ಅಷ್ಟೇ ದೃಢವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಬ್ಯಾಂಕು ಈ ವರ್ಷ 819 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಮಾಡಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅನೇಕ ಸಂಘಗಳು ಎಷ್ಟು ಬೇಗ ಹುಟ್ಕೋತಾವ ಅಷ್ಟೇ ಬೇಗ ಮುಗಿಲತ್ತಾವ. ಆದರೂ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಬಸವಲಿಂಗ ಪಟ್ಟದೇವರು ಗುರುಬಸವ ಪಟ್ಟದೇವರ ಶ್ರಮ, ಅವ್ರ ಮೇಲೆ ಇರ್ತಕ್ಕಂಥ ಜನರ ಭರವಸೆ ಕಾರಣಕ್ಕಾಗಿ ಇವತ್ತು ನಮ್ಮ ಬ್ಯಾಂಕು 819 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಇರೋದಂಥದ್ದು ನಾವು ಮಾಡ್ತಾ ಇದ್ದೇವೆ ಎಂಬ ಮಾತಿನಿಂದ ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಅಷ್ಟೇ ಗರ್ವದಿಂದ ಹೇಳಕ್ಕೆ ಇಚ್ಛಪಡ್ತೀನಿ, 66 ಕೋಟಿ ರೂಪಾಯಿ ನಮ್ಮ ಹತ್ರ FD ಇದೆ ಎಂಬ ಮಾತಿನಿಂದ ಇವತ್ತಿನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ನಿನ್ನೆ ಇವತ್ತು CBIದ ಬೋರ್ಡ್ ಅದ, ನಮ್ಮ ರಾಜಶೇಖರ ಅಷ್ಟ್ರೇಸ್ ಅವರು ಕಾನೂನು ಮಂತ್ರಿಯರ ಭಾಳ ಬಾರಿಕೆಯಿಂದ ಒಂದು ಸಣ್ಣ ತಪ್ಪುಗಳು ನಡಿಬಿಡಲ್ಲ. ಅದಕ್ಕೆ ಎಲ್ಲರಿಗೆ ಎದುರಿಸ್ಬೇಕಲ್ಲ ಅಂತ ನೀನು 2 ಗಂಟೆ ನಮ್ಮ ಬ್ಯಾಂಕಿಂದ ECG ಮಾಡಿ ನೋಡಿ. ನಾನು ಅರ್ಥ ಆಯ್ತು ನಿಮ್ಗೆ ECG ಅಂದ್ರೆ ಎಲ್ಲರ ಬ್ಲಾಕೇಜ್ ಅದೇನು, ಸಣ್ಣ ಬ್ಲಾಕೇಜ್ ಅದೇನು, ದೊಡ್ಡ ಬ್ಲಾಕೇಜ್ ಅದೇನು, ಯಾರ ಡಾಕ್ಟ್ರುಗಳು ಒಯ್ಬೇಕಾಯ್ತದೇನೋ, ಸರ್ಜರಿ ಏನಾರ ಮಾಡಬೇಕಾಯ್ತದೇನೋ. ಆದ್ರೆ ಅಷ್ಟೇ ಗರ್ವದಿಂದ ಹೇಳಕ್ಕೆ ಇಚ್ಛಪಡ್ತೀನಿ, ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಪ್ರಶಂಸೆ ಮಾಡಲಿಕ್ಕೆ ಇಚ್ಛಪಡ್ತೀನಿ. ಒಂದು ಸಣ್ಣ ತಪ್ಪು ಏನದಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬ್ಯಾಂಕ್ನಲ್ಲಿ ನಡೆದಿಲ್ಲ ಎಂಬ ಮಾತಿನ ಇವತ್ತಿನ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಪಡ್ತೀನಿ. ಇವತ್ತ ನಾವು 17 ಕೋಟಿ 22 ಲಕ್ಷ ರೂಪಾಯಿ BDP ಸಾಲವನ್ನು ಕೊಟ್ಟಿದ್ದೇವೆ. ಯಾವ ಜನ ಬಡವರಿದ್ದಾರೆ, ಅಪ್ಪವ್ರದ್ದೇನು ಕಾನ್ಸೆಪ್ಟ್ ಇತ್ತು, ಯಾರಿಗೆ ಯಾರು ಕೇಳಲ್ಲ, ಅವ್ರಿಗೆ ಚನ್ನಬಸವ ಪಟ್ಟದೇವರು ಬ್ಯಾಂಕ್ ಕೇಳ್ತದಂತ 10,000, 20,000, 50,000, 1 ಲಕ್ಷವರೆಗೆ ನಾವು ಸಣ್ಣ ಸಣ್ಣ ಜನಕ್ಕೆ ಸಾಲವನ್ನು ಕೊಟ್ಟು ಅವರಿಂದ ರಿಕವರಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರಲ್ಲಿ ನಾವು ಇವತ್ತು 17 ಕೋಟಿ 22 ಲಕ್ಷ ರೂಪಾಯಿ BDP ಸಾಲವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅಷ್ಟೇ ಅಲ್ಲ, 20 ಕೋಟಿ ರೂಪಾಯಿ ನಾವು CC ಲೋನ್ ಸಹಿತ ನಾವು ಕೊಟ್ಟಿದ್ದೇವೆ. ಇವತ್ತು ಗೋಲ್ಡ್ ಲೋನ್ ಹಿಸ್ಟ್ರಿ ಅದ. ಇವತ್ತು ನಾವು ಸರಿ ಸುಮಾರು ಇವತ್ತು 23 ಕೋಟಿ ರೂಪಾಯಿ ಗೋಲ್ಡ್ ಲೋನ್ ಕೊಟ್ಟಿದ್ದೇವೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸೋಮನಾಥಪ್ಪ ಅಷ್ಟೇ ಸಾಬ್ ಇಲ್ಲೇರ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದ. ಅವರೆಲ್ಲರೂ ಒಂದು ಪ್ರಾಮಾಣಿಕ ಸೇವೆ, ಅಪ್ಪವ್ರ ಮ್ಯಾಗಿರ್ತಕ್ಕಂಥ ಭಕ್ತಿ ಎಲ್ಲ ಕಡೆ ಏನದ ಅಂತಂದ್ರೆ ಒಂದು ಒಳ್ಳೆ ಅವರೆಲ್ಲರೂ ಸೇವೆ ಮಾಡ್ತಾ ಇರೋ ಕಾರಣಕ್ಕಾಗಿ ನಾವು ಅಷ್ಟೇ ಭರವಸೆಯಿಂದ ನಾವು ಮುನ್ನುಗ್ತಾ ಇದ್ದೇವೆ. ನಾವು ಎಲ್ಲೂ ಹಿಂದೆ ಬೀಳ್ತಾ ಇಲ್ಲ. ಎಲ್ಲ ಜನಕ್ಕೆ ನಾವು ಒಳ್ಳೆ ರೀತಿಯಿಂದ ಆ ಬಂಗಾರ ಸಾಲ ಕೊಟ್ಟು ಅಷ್ಟೇ ರಿಕವರಿನೂ ನಮ್ಮದು 99% ಇದೆ. ನಾವೆಲ್ಲೂ ಇಲ್ಲ. ನಮ್ಮ ಹಣೆ ಬರಕ ಬಂಗಾರ ರೇಟ್ ಭೀ ಏರ್ಲತ್ತದೆ. ಇವತ್ತು 1,13,000 ಏನಾರು ಆಗಿರ್ಬೇಕು ಮೋಸ್ಟ್ಲಿ. ಹಂಗಾಗಿ ಯಾರು ಬಂಗಾರ ಇಟ್ಟಿರಿ ನಿಮ್ಮ ಬಂಗಾರ ಸೇಫ್ ಅದ, ಏನೂ ಬುದ್ಧಿ ಇಲ್ಲ. ಆ ಬಡ್ಡಿ ಏಟಾಗ್ಲತ್ತಲ್ಲ ಅದ್ರ 2 ಪಟ್ಟು ರೇಟ್ ಏರ್ಲತ್ತದ. ಹಾಗಾಗಿ ಬಂಗಾರ ಸಾಲ ತಗೊಂಡಿದ್ದು 17-18 ಕೋಟಿ, ನಮಗೇನು 23 ಕೋಟಿ, ನಮಗೇನು ಟೆನ್ಷನ್ ಅನ್ನಿಸ್ತಾ ಇಲ್ಲ. ಅಗ್ರಿ ಗೋಲ್ಡ್ ಲೋನ್ ಸಹಿತ ನಾವು ಕೊಡ್ತಾ ಇದ್ದೇವೆ. ಯಾರು ರೈತರಿದ್ದಾರೆ, ಅವ್ರ ಪಾಣಿ ಇತ್ತು, ಅವರಿಗೆ ಅದ್ರ ಮ್ಯಾಗೂ ನಾವೇನದ ಅಂತಂದ್ರೆ ಸಾಲ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಇವತ್ತು ನಮ್ಮ ಬಳಿ ನಮ್ಮ 4 ಶಾಖೆಗಳನ್ನು ಸೇರಿಕೊಂಡು ಸರಿ ಸುಮಾರು 15,000 SP ಖಾತೆಗಳನ್ನು ನಾವು ಹೊಂದಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿಮ್ಮೆಲ್ಲರ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಪಿಗ್ಮಿ ಖಾತೆಗಳು ಸಹಿತ ಅಷ್ಟೇ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿವೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೋರ್ಡಲ್ಲಿ ಒಂದು ಹೊಸ ಯೋಜನೆ ನಾವು ಜಾರಿ ಮಾಡಿದ್ದೇವೆ. ಏನಪ್ಪ ಅಂತಂದ್ರೆ, ನೀವು ಯಾರು ಲೋನ್ ತೋತ್ರಿ, ನೀವು ಒಂದು ಪಿಗ್ಮಿ ಅಕೌಂಟ್ ಓಪನ್ ಮಾಡಿ, ದಿನ 50 ರೂಪಾಯಿ ಕಟ್ಟ್ರಿ, ನಿಮ್ಮ ತನ ನಮ್ಮ ಮನುಷ್ಯನೇ ಬರ್ತಾರೆ. ದಿನ 100 ರೂಪಾಯಿ ಕಟ್ಟ್ರಿ, ದಿನ 500 ಕಟ್ಟ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆದಷ್ಟು ಕಟ್ಟ್ರಿ. ಅಲ್ಲಿಂದಲ್ಲೇ ನಿಮಗೆ SMS ಬರ್ತದೆ. ಯಾವುದೇ ಧೋಕ ಇಲ್ಲ, ಯಾವುದೇ ಸುಳ್ಳಿಲ್ಲ. ಅಲ್ಲಿಂದಲೇ ನಿಮಗೆ ರಿಸಿಪ್ಟ್ ಕೊಡ್ತಾರೆ. ನೀವು 50 ರೂಪಾಯಿ ಕಟ್ಟರು ನಿಮಗೆ ರಿಸಿಪ್ಟ್ ಸಿಕ್ಬಿಡ್ತದೆ ಅಲ್ಲಿಂದಲೇ. ಅದು ನಿಮ್ಮ ಸಾಲನೂ ಕಮ್ಮಿ ಹಾಕೋತ ಹೋಯ್ತದೆ. ನಿಮ್ಗೆ ಒಮ್ಮೆಗೆ ಈಗ ನಾವು ಒಂದು 10 ಲಕ್ಷ ಸಾಲ ಕೊಟ್ಟು ಒಮ್ಮೆಗೆ 10 ಲಕ್ಷ ಕಟ್ಟು ಅಂದರೆ ಇವತ್ತಿನ ಸಂದರ್ಭದಲ್ಲಿ ಕಷ್ಟ ಆಗ್ತಾಯಿದೆ. ಅದನ್ನು ನಾನು ಇನ್ಸ್ಟಾಲ್ಮೆಂಟ್ ಮಾಡಿ 500 ರೂಪಾಯಿ
1000 ರೂಪಾಯಿ 2000 ರೂಪಾಯಿ ಏನು ಕಟ್ತೀರಿ, ಥ್ರೋ ಪಿಗ್ಮಿ ಕಟ್ಟಿದ್ರೆ ನಿಮ್ಮ ಪಿಗ್ಮಿ ಅಕೌಂಟಿಗೂ ನಿಮಗೆ ಬಡ್ಡಿ ಸಿಗುತ್ತೆ. ಈ ಕಡೆ ಆ ಬಡ್ಡಿ ನಿಮಗೆ ಉಳಿತದ, ಇದ್ರ ಬಡ್ಡಿ ಇದ್ರ ಸಾಲ ಇದು ತೀರ್ ಹೋಗ್ತದ. ಈ ನಿಟ್ಟಿನಲ್ಲಿ ಚನ್ನಬಸವ ಪಟ್ಟದೇವರು ಬ್ಯಾಂಕ್ ಏನದ ಅಂತಂದ್ರೆ ಯೋಚನೆ ಮಾಡಿ ನಾವು ಮುನ್ನುಗ್ತಾ ಇದ್ದೇವೆ ಎಂಬ ಮಾತೇನದ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮ 819 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಈ ವರ್ಷ 75 ಲಕ್ಷ ನಾವು ಲಾಭವನ್ನು ಮಾಡಿದ್ದೇವೆ ಅಂತಂತ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 75,42,342 ರೂಪಾಯಿ ನಾವೇನದ ಲಾಭವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇವೆ. ಎಲ್ಲ ದಾನ ಧರ್ಮ ಕಾರ್ಯಕ್ರಮಗಳು ಕ್ಯಾಲೆಂಡರ್ಗಳು ಎಲ್ಲವೂ ಬಿಟ್ಟುಕೊಟ್ಟು, ಎಲ್ಲ ಖರ್ಚು ವೆಚ್ಚಗಳು ಬಿಟ್ಟುಕೊಟ್ಟು ಸಹಿತ ನಾವು ಇವತ್ತು ಮತ್ತು ಕಮಲ್ ನಗರ್ ಬ್ರ್ಯಾಂಚ್ ಹೊಸದಾಗಿ ಓಪನ್ ಮಾಡಿದ್ದೇವೆ. ಅಲ್ಲಿ ಫರ್ನಿಚರು ಎವ್ರಿಥಿಂಗ್ ಎಲ್ಲವೂ ಬಿಟ್ಟು ಸಹಿತ ನಾವು 75 ಲಕ್ಷ ರೂಪಾಯಿ ಈ ವರ್ಷ ನಾವು ಲಾಭ ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದರಂತೆ ನಾವು ಈ ವರ್ಷದಿಂದ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ಯಾರು ಸಾಲ ತಗೋತಾರ ಆ ಸಾಲ ತಗೊಂಡವ್ರು ಗಲ್ತಿದಿಂದ ಸತ್ರು ಅವ್ರ ಸಾಲಕ್ಕೆ ಸೆಕ್ಯೂರಿಟಿ ಇರಲಿ ಅಂತ ಈ ವರ್ಷದಿಂದ ಅವ್ರಿಗೆ ಇನ್ಶೂರೆನ್ಸ್ ಮಾಡೋಂಥ ಸ್ಕೀಮನ್ನು ಜಾರಿ ಮಾಡಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 1 ಲಕ್ಷಕ್ಕೆ 8 ರಿಂದ 9 ರೂಪಾಯಿ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ, ಪರವಾಗಿಲ್ಲ. ನಿಮ್ಮ 8-9 ರೂಪಾಯಿದಿಂದ ನಿಮ್ಮ 1 ಲಕ್ಷ ರೂಪಾಯಿ ಗಲ್ತಿಸಿ ಯಾರೋ ಸತ್ತು, ಆಕ್ಸಿಡೆಂಟ್ ಆಗೋ ಹಾರ್ಟ್ ಅಟ್ಯಾಕ್ ಆಗೋ ಹೇಳೋಕ್ಕಾಗಲ್ಲ. ಜೀವನದಾಗ ನಾವು ಹುಟ್ಟೋದು ಎಷ್ಟು ಶಾಶ್ವತ ಇಲ್ಲ, ಸಾಯೋದು ಹಾಗೆ ಅದ ಪರಿಸ್ಥಿತಿ. ಯಾವ ಹುಡ್ತೇವೆ ಯಾಕೆ ಸಾಯ್ತೇವೆ ಗೊತ್ತಿಲ್ಲ, ದೇವ್ರ ಕೈಯಲ್ಲಿ ನಿರ್ಣಯ. ಅದಕ್ಕೂ ಸಹಿತ ಆ ಸಂದರ್ಭದಲ್ಲಿ ಆ ಮನೆಗೂ ತೊಂದರೆ ಆಗಬಾರ್ದು, ಲೋನ್ ತೊಗೊಂಡ ಮನೆಗೂ ಮತ್ತು ಲೋನ್ ಕೊಟ್ಟ ಬ್ಯಾಂಕಿಗೂ ತೊಂದರೆ ಆಗಬಾರ್ದು ಎಂಬ ಕಾರಣಕ್ಕಾಗಿ ಇನ್ಶೂರೆನ್ಸ್ ಯೋಜನೆ ಏನದ ಅಂತಂದ್ರೆ ನಾವು ಅಕ್ಟೋಬರ್ 1ನೇ ತಾರೀಕಿನಿಂದಲೇ ಜಾರಿ ಮಾಡ್ತಾ ಇದ್ದೇವೆ ಅಂತ ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಂತೆ ಪಿಗ್ಮಿ ಮ್ಯಾಗ 2% ನಾವು ಬಡ್ಡಿ ಕೊಡ್ತಾ ಇದ್ದೆವು. ಬೇರೆ ಬ್ಯಾಂಕದವ್ರು ಹೆಚ್ಚು ಕೊಡ್ಲತ್ತಾರ ಒಂದು ಸಣ್ಣ ಡಿಮಾಂಡ್ ಇತ್ತು. ನೀವೆಲ್ಲ ಕ್ವಶನ್ ಕೇಳೋದಕ್ಕಿಂತ ಪೈಲನೇ ಉತ್ತರ ಕೊಟ್ಟಾಗಿಲ್ಲತ್ತೀನಿ. ಆ 2% ಇದ್ದಿದ್ದನ್ನು ಪಿಗ್ಮಿಯನ್ನು 3%ಗೆ ಬಡ್ಡಿ ಹೆಚ್ಚಳ ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಿಮಗೇನು 1 ವರ್ಷ ಆದರೂ ತೆಕ್ಕೋಬೇಕು ಇಲ್ಲೋದ್ರ ಕಟ್ ಮಾಡ್ತೇವೆ ಎಂಬ ಸಿಸ್ಟಮ್ ಇತ್ತು, ಅದು 6 ತಿಂಗಳಿಗೆ ಇಳಿಸಿದ್ದೇವೆ ಎಂಬ ಮಾತೇನಲ್ಲ ಇವತ್ತಿನ ಸಂದರ್ಭದಲ್ಲಿ ಕಮಿಷನ್ ಕಡಿಮೆ ಮಾಡೋಂಥದ್ದು ನಿರ್ಣಯ ಕೈಗೊಂಡಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಷೇರುದಾರ ಸದಸ್ಯರಿದ್ದರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಲಾಭದಲ್ಲಿರೋದ್ರಿಂದ 10% ಡಿವಿಡೆಂಡ್ ಕೊಡಬೇಕಂತೂ ಇವತ್ತಿನ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಅಷ್ಟು ಅದು ಮುಂದೆ ಕೇಳ ಹೆಚ್ಚು ಮಾಡಿದ್ರೆ ಮಾಡ್ಯಾರ ಕೊಡ್ರಿ ಈ ಪ್ರಶ್ನೆ ಇಲ್ಲ, ಆಮೇಲೆ ಕೊಡಿ ಅಕ್ಕ ಕೇಳಕ್ಕೆ ಕೊಡ್ತೀನಿ. ಯಾಕೆ ಕೇಳ ಷೇರು 1 ನಿಮಿಷ ಇಷ್ಟ ಮಾಡಬೇಡ, ಆಮೇಲೆ ನೀವು ಹೇಳಿ ಕೇಳ್ತೀನಿ ಅಕ್ಕ. ಈಗ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲರೂ FD ಮ್ಯಾಗಿನ ಇಂಟ್ರೆಸ್ಟ್ ಕಡಿಮೆ ಮಾಡ್ಲತ್ತಾರ. ನಿಮ್ಗೆ ಎಲ್ರಿಗೂ ಗೊತ್ತದ 6%, 6.5%, 7%, ಹೈಯೆಸ್ಟ್ 7.5% ಇಂಟ್ರೆಸ್ಟ್ ಕೊಡ್ಲತ್ತಾರ. ಆದ್ರೆ ನಾವು ಇವತ್ತಿನ ತನಕ 8.5ರಿಂದ 9% ಬಡ್ಡಿ ಕೊಟ್ಕೊತ ಬಂದಿದ್ದೇವೆ ನಾವು ಚನ್ನಬಸವ ಪಟ್ಟದೇವ್ರ ಬ್ಯಾಂಕ್ನಲ್ಲಿ. ಇವತ್ತು ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ತಗೊಂಡಂಗೆ ಯಾರು 900 ದಿನಕ್ಕೆ FD ಇಕ್ತಾರೋ, 900 ಡೇಸ್ಗೆ FD ಇಕ್ತಾರೋ ಅವರಿಗೆ 9.25 ಏನದಂತಂದ್ರೆ ಇಂಟ್ರೆಸ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಸೀನಿಯರ್ ಸಿಟಿಜನ್ ಇದ್ದರೂ 9.5% ಏನದಂತಂದ್ರೆ ಇಂಟ್ರೆಸ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಂಬ ಮಾತೇನದ ಇವತ್ತಿನ ಸಂದರ್ಭದಲ್ಲಿ ನಾನು ಹೊಸ ಒಂದು ಘೋಷಣೆ ಮಾಡಲಿಕ್ಕೆ ತಮ್ಮ ಮುಂದೆ ಹರ್ಷ ವ್ಯಕ್ತಪಡಿಸ್ತೇನೆ. ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಔರಾದ ಶಾಖೆ ಭಾಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅಷ್ಟ್ರೆ ಅವರು ಮತ್ತು ಅಲ್ಲಿನ ಮ್ಯಾನೇಜರು, ಅಲ್ಲಿನ ಆಡಳಿತ ಸ್ಥಾನಿಕ ಸಮಿತಿಯವರು ಅವರೆಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಅಲ್ಲಿ ಬ್ಯಾಂಕನ್ನು ನಡೆಸಿ ಒಳ್ಳೆಯ ವಹಿವಾಟವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಬೀದರ್ನಲ್ಲಿಯೂ ಸಹಿತ ಸನ್ಮಾನ್ಯ ಜಯರಾಜ್ ಖಂಡ್ರೇಜಿ ಅವರ ನೇತೃತ್ವದಲ್ಲಿ, ಅವರ ಸ್ಥಾನಿಕ ಸಮಿತಿಯವರ ಒಂದು ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಬೀದರ್ ಬ್ಯಾಂಕ್ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಒಂದು ಪ್ರಗತಿಯನ್ನು ಕಂಡಿದೆ. ಭಾಳ ಚೆನ್ನಾಗಿ ಅನ್ನೋದಂತಂದ್ರೆ ನಾವು ಅವರಿಂದ ಅಪೇಕ್ಷೆ ಪಡ್ತಾ ಇದ್ದೇವೆ. ಕಮಲ್ ನಗರ್ ಕೂಡ ಮೊನ್ನೆ ತಾನೇ ನಾವು ಮಾಡಿದ್ದೇವೆ. ಆದರೂ ಸಹಿತ ಈಗಾಗಲೇ ಅವರು ಒಂದು 200 ಖಾತೆಗಳನ್ನು ಹೊಂದಿದ್ದಾರೆ. ಸುಮಾರು 4 ಕೋಟಿ ಒಂದು ವಹಿವಾಟವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಅವರು ಕೂಡ ಮುಂದಿನ ಮಾರ್ಚ್ವರೆಗೆ ಒಳ್ಳೆಯ ವಹಿವಾಟು ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಇದಕ್ಕೆಲ್ಲ ನಮ್ಮ ಷೇರುದಾರ ಸದಸ್ಯರುಗಳ ಶ್ರಮ, ಅಪ್ಪಾಜಿಯವರ ಆಶೀರ್ವಾದ
ನಿಮ್ಮೆಲ್ಲರ ಶ್ರಮ ಎಲ್ಲ ಏನು ನಮ್ಮ ಜೊತೆ ವ್ಯವಹಾರ ಮಾಡ್ಲತ್ತೀರಿ ನಿಮಗದ್ರ ಶ್ರೇಯಸ್ಸು ಸಲ್ತದ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಸಲ್ತದ. ನಾನು ಇವತ್ತು ಪ್ರಮಾಣ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮೆಲ್ಲ ನಿರ್ದೇಶಕರಿರಲಿ ನಾವಿರಲಿ, ನಾವು ಕೇವಲ ಅಪ್ಪವ್ರ ಮೇಲೆ ಭರವಸೆ ಇಟ್ಟು ಕೆಲಸ ಮಾಡತ್ತೀವಿನ ಯಾರು ಒಂದು ಸಣ್ಣ ಸ್ವಾರ್ಥ ಭಾವನೆ ಏನದ ಇದರಲ್ಲಿ ನಾವು ಇಟ್ಕೊಂಡಿಲ್ಲ. ಇವನ್ನ ರಾಜಕಾರಣಿ ಇದ್ದರು 6 ತಿಂಗಳಿಗೊಮ್ಮೆ ನಾವು ಬ್ಯಾಂಕಿಗೆ ಹೋಗಲ್ಲ, ಯಾಕಂದ್ರೆ ಹೋದ್ರೆ ಮತ್ತೆ ಇವೇ ರಿಕಮೆಂಡ್ಗಳು ಇರ್ತಾವಂತೇಳಿ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮಿಂದ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಚನ್ನಬಸವ ಪಟ್ಟದೇವ್ರದ್ದು ಈಗ ಬರುವ ಮಾರ್ಚ್ ಒಳಗೆ ಹುಣಸೂರು ಮತ್ತು ಬಸವ ಕಲ್ಯಾಣದಲ್ಲಿ ಬ್ರ್ಯಾಂಚ್ ಓಪನ್ ಮಾಡಬೇಕಂತ ಈಗಾಗಲೇ ನಾವು ಸರ್ಕಾರದಿಂದ ಅನುಮತಿಯನ್ನು ತಂದಿದ್ದೇವೆ. ಶೀಘ್ರದಲ್ಲೇ ಅಪ್ಪಾಜಿಯವರ ಈ ತಿಂಗಳ ಪ್ರವಾಸ ಮುಗಿದ ಮೇಲೆ ಮುಂದಿನ ತಿಂಗಳಿನಲ್ಲಿ ಆಡಳಿತ ಮಂಡಳಿ ಸಭೆ ನಡೆಸಿ ಹುಣಸೂರು ಮತ್ತು ಬಸವ ಕಲ್ಯಾಣದಲ್ಲಿ ಹೊಸ ಬ್ರ್ಯಾಂಚ್ಗಳನ್ನದ ಓಪನ್ ಮಾಡಲಿಕ್ಕೆ ಆದಷ್ಟು ಕ್ರಮವನ್ನು ಕೈಗೊಳ್ತೇವೆ ಅಂತಂತ ಹೇಳಿ, ಇನ್ನು ಮುಂದೆ ತಮ್ಮದೇನಾದರೂ ಪ್ರಶ್ನೆಗಳು ಇದ್ದರೆ ಅದು ದಯವಿಟ್ಟು ಕೇಳಿ. ಇದು ಮುಕ್ತವಾಗಿರ್ತಕ್ಕಂಥ ಚರ್ಚೆ, ಇಲ್ಲಿ ಯಾವುದೇ ಮುಚ್ಚು ಮರ್ಯಾದೆ ಇಲ್ಲ. ನಿಮ್ಮಿಂದ ಈ ಬ್ಯಾಂಕ್ ಇದೆ, ನಿಮ್ಮ ಸಹಕಾರದಿಂದ ಈ ಬ್ಯಾಂಕ್ ಬೆಳೀತಾ ಇದೆ. ನೀವಿಲ್ಲ ಅಂದರೆ ಏನೂ ಇಲ್ಲ. ಇಲ್ಲಿ ಕೇವಲ ನಾವು ನಿಮಿತಿಗಾಗಿ ಕೂತಿದ್ದೇವೆ. ಅಪ್ಪವ್ರು ಸುಮ್ಮ ಇಲ್ಲಿ ವೀರಪ್ಪ ಒಬ್ಬರಿಗೆ ದೊಡ್ಡ ಎತ್ತಿನ ಹೆಸರು ರಾಜ ಅಂತ ನಾವು ಕೂಡಿಸಿದ್ದಾರೆ, ನಾವು ಕೂತಿದ್ದೇವೆ. ಹಾಗಾಗಿ ಇದು ಬ್ಯಾಂಕ್ ನಿಮ್ಮದು, ನಿಮ್ಮ ಶ್ರಮ ಕೂಡ ಇದರಲ್ಲಿದೆ, ನಿಮ್ಮ ಸಹಕಾರ ಕೂಡ ಇದರಲ್ಲಿದೆ. ಅದಕ್ಕೆ ನೀವೇನದ ಅಂತಂದ್ರೆ ಮುಕ್ತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿರಿ. ನಿರೂಪಣೆ ಮಾಡಿರ್ತಕ್ಕಂಥ ದೀಪಕ್ ಟಮ್ಕೆ ಅವರಿಗೂ, ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಯಾರ್ದಾರ ಹೆಸರು ಬಿಟ್ಟರು ಮಾಫ್ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸಿ ಎಲ್ರಿಗೂ ಶರಣಾರ್ಥಿ. ಇವತ್ತಿನ ಈ ಒಂದು ಸಭೆಯಲ್ಲಿ ಇಲ್ಲಿವರೆಗೆ ಅಧ್ಯಕ್ಷತೆಯನ್ನು ವಹಿಸಿ ಸತತವಾಗಿ ಕಳೆದ 21 ವರ್ಷದ ಬಳಿಕ ಇದು 22ನೇ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷನಾಗಿ ಕಾರ್ಯ ಮಾಡಲಿಕ್ಕೆ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಇದೆ ಎನ್ನುವ ಮಾತನ್ನು ಹೇಳ್ತಾ ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಿರುವ ಇಂದಿನ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ಯಾಂಕಿನ ಅಧ್ಯಕ್ಷರಾದಂಥ ಡಿ.ಕೆ. ಸಿದ್ದರಾಮ ಸರ್ ಅವರಿಗೆ ಒಂದು ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಜೊತೆಗೆ ಆರಂಭಿಕವಾಗಿ ನೋಟಿಸ್ ಸೇರಿದಂತೆ ಇನ್ನಿತರ ವಾಚನವನ್ನು ಮಾಡಿರುವ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಆದ ಗಣಪತಿ ಬಾವ್ಗೆ ಸರ್ ಅವರಿಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಧನ್ಯವಾದಗಳನ್ನ ತಿಳಿಸಿ, ಈಗ ನಮ್ಮ ಚನ್ನಬಸವ ಗಾಳೆ ಸರ್ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಅವರಿಗೂ ವೇದಿಕೆಗೆ ಬರಮಾಡಿಕೊಂಡು ಈಗ ತಮ್ಮ ಏನು ವಿಷಯಗಳಿದ್ರೂ ಕೂಡ ಮುಕ್ತವಾಗಿ ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯರ ಜೊತೆಗೆ ಚರ್ಚೆಯನ್ನು ಮಾಡಬಹುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಹಲೋ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಎಲ್ಲರೂ ಕುಂತೀವಿ, ಸಿಬ್ಬಂದಿ ವರ್ಗದವ್ರು, ಎಲ್ಲ ಬ್ಯಾಂಕ್ದವ್ರು ಅಂದ್ರೆ ಎಲ್ಲರಿಗೂ ಚರ್ಚೆ ಮಾಡೋದಂದ್ರೆ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಬೇಕು. ನಾವು ಒಬ್ಬರೇ ಚರ್ಚೆ ಮಾಡಿದ್ರು, ನಾವೇ ಒಬ್ಬರೇ ಮಾತಾಡಿದ್ರು, ನಾಗಂತಪ್ಪವ್ರು ಒಬ್ಬರೇ ಮಾತಾಡತ್ತಾರ, ಅಲ್ಲಿ ಯಾರಿಗೂ ಎಫೆಕ್ಟ್ ಆಗಲ್ಲ. ಫಸ್ಟ್ ಕ್ವಶನ್ ಏನಂದ್ರೆ, ಈಗ ಅಜ್ಜಿನೇ ಅಲ್ಲತ್ತ ನಾ 11,500 ರೂಪಾಯಿ ಕೊಟ್ಟಿದ್ದ ಮಗ 21 ವರ್ಷ ಆಯಿತು, ನನಗೆ ₹1 ಬಿ ಸಿಗಲ್ಲ ಹೋಗ್ಯದ ಅಂತ. ನೀವು ಯಾರ್ದವ್ರು ಖಾತೆಗೆ ಜಮಾ ಇಟ್ಕೊಂಡು ಏನು ಮಾಡತ್ರಿ, ಯಾರ್ದವ್ರಿಗೆ ಕಾಟಾಕ್ರಿ. ಈಗ ಅಜ್ಜಿ ಅಲ್ಲತ್ತ ನಿಮ್ಮ ಇಂಥವ್ರು 100 ಮಂದಿ ಅಲ್ಲತ್ತಾರಿ, ನೀವು ಕುಡ್ತಾ ಅಂತ ಅನ್ಬೇಡ್ರಿ, ಇದ್ರ ಕೊಡಲ್ಲ ಅಂತ ಬಿಡ್ರಿ. ಸುಮ್ಮನೆ ಚಿಂತೆ ಆಯ್ತು, ನಾ ಅಪ್ಪರಿಗೆ ಕೊಟ್ಟಿದ್ದೇವೆ ಅಂತ ತಿಳಿದೇವು, ಅದು ಏನಿಲ್ಲ ವಿಶೇಷ. ಸೇರ್ಸದ ನೀವು ಯಾಕೆ ಶೇರ್ ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇಲ್ವಾ? ಇಲ್ರಿ, ಈ ಕೈಯಾಗ ಕೊಟ್ಟಿಲ್ಲ ಅಂತ ಯಾಕಾಗಲ್ಲ? ಅವ್ರ ಅಕೌಂಟದ ಜಮಾದ ಹೋಗಿ ನೋಡನ್ರಿ ನೀವು. ಅದು ಏನದ ₹100 ಇರ್ತದೆ, ನಿಮಗೆ ಅನಿಸ್ತದ 10% ಶೇರ್ ಅಮೌಂಟ್ ಶೇರ್ ಡಿವಿಡೆಂಡ್ ನಾವು ಕೊಡ್ಲತ್ತೀವಿ ಅಂದ್ರೆ ಏನು ಭಾಳ ಇರಲ್ಲ. ಅದು ಒಂದು ಖಾತೆಗೆ ಒಬ್ರಿಗೆ ₹100 ಹೋಗ್ತದೆ. ಅದು ನಿಮ್ಮ ಖಾತೆದ ಜಮಾದ ನೀವು ಚೆಕ್ ಮಾಡ್ಕೊರಿ. ಈಗಾರ ಕಂಪ್ಯೂಟರೈಸ್ ಅದ ಮೆಸೇಜ್ ಬರ್ತದೆ ನಿಮಗೆ. ಅವರು ಕೊಡು ಅಂತಾರೆ, ಕೈಯಾಗ ಕೊಡು ಅಂತಾರೆ. ಕೈಯಾಗ ಈಗ 1 ನಿಮಿಷ ಅಕ್ಕ ತಪ್ಪು ತಿಳ್ಕೊಬೇಡ್ರಿ. ಈಗಾರ ಕಂಪ್ಯೂಟರೈಸ್ ಮಾಡಿ ₹10 ನೀವು ಕಡದ್ರೆ ನಿಮ್ಮ ಮೆಸೇಜ್ ಬರ್ತದೆ. ಅವರು ವ್ಯಕ್ತಿಗಿದ್ರೆ ನೀವು ಹೋಗಿರ್ಬೇಕಾರ ಇಮಿಡಿಯೇಟ್ ಡ್ರಾ ಮಾಡಿ ಕೊಟ್ಬಿಡ್ರಿ. ಇಲ್ಲ ಅವ್ರ ಸೇವಾ ಪಾಪ ಅವ್ರ ಮಠಕ್ಕೆ ಮಕ್ಕಳು ಮಾಡ್ಯಾರ, ನಮ್ದು ಯಾರ ಟಾಪಿಕ್ ಹೇಳ್ತೀನಿ ಒಯ್ದು ಕೊಡ್ಲಾಕ್ ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ಆದ್ರೆ ಹಂಗೆ ಕೈಯಾಗ ಕೊಡೋಂಥ ವ್ಯವಹಾರಗಳು ಉಳಿದಿಲ್ಲ. ಮ್ಯಾನ್ಯುವಲ್ ಟೋಟಲ್ ಬಂದ್ ಮಾಡಿದೆವು. ಈಗ ಶೇರ್ ಅಮೌಂಟ್ ಪ್ರತಿ ವರ್ಷ ನಾವೇನು ಡಿಕ್ಲೇರ್ ಮಾಡ್ತೇವೆ ನಿಮ್ಮ ಖಾತೆಗೆ ಜಮಾ ಆಗ್ತದೆ. ದಯವಿಟ್ಟು ಯಾರೂ ಜಮಾ ಆಗಿಲ್ಲ ಅಂದ್ರೆ ನೀವು ಹೋಗಿ ನಿಮ್ಮ ಖಾತೆ ಚೆಕ್ ಮಾಡ್ಕೊಳ್ಳಿ, ಅದು ನಿಮ್ಮದು ಜವಾಬ್ದಾರಿ ಇದೆ.
ನಾನು ಹೇಳಿದ ತಕ್ಷಣ ನಾನು ನಿಮಗೆಲ್ಲ 14,449 ಖಾತೆಗಳು ನೋಡ್ಲಕ್ಕೆ ನಂಗೆ ಅಧಿಕಾರನೂ ಇಲ್ಲ. ಆಯ್ಸ್ ಪರ್ RBI ರೂಲದು ಅವಕಾಶನೂ ಇಲ್ಲ. ನಿಮ್ಮ ಖಾತದ ರೊಕ್ಕ ಅದ ಇಲ್ಲ ಅಂತ ನೋಡ್ಲಕ್ಕೂ ನಂಗೆ ಅಧಿಕಾರ ಇಲ್ಲ. ಇವತ್ತು ನಾ ಅಧ್ಯಕ್ಷ ಇರ್ಬೋದು, ಅದು ಕಾನೂನು ಹೆಂಗದ. ನಿಮ್ಮ ಖಾತಾ ನೋಡ್ರಿ. ಆಯ್ತು, ಕೊಡ್ಲಕ್ಕೆ ಹಚ್ತೀನಪ್ಪ. ಆಯ್ತಪ್ಪ. ಫಸ್ಟ್ ಪಾಯಿಂಟ್. ಮತ್ತು ಸೆಕೆಂಡ್ ನಂಬರ್ ಏನದ, ಬಂಗಾರ ಮೇಲೆ ವರ್ಷ ತನ ನೀವು ಅದೇ ಇಡ್ತಾನೆ. ವರ್ಷ ತನಕ ಏನು ಬಡ್ಡಿ ತೊಗೋತೀವಿ ಅದೇ ಬಡ್ಡಿ ಇಡ್ತಾನೆ. ಈಗೇನಾಗ್ಯದ, 1 ತಿಂಗಳಾಗಿದ್ಮೇಲೆ ಅದು ಡಿವೈಡೆಡ್ ಮಾಡ್ಯಾರ. 1 ತಿಂಗಳು ಬಡ್ಡಿ ಮಾಡತ್ತಾರ. ತಿಂಗಳದಾಗ ಒಂದು ಡೇ ವೈಸ್ ಇಡ್ಲ ತೊಗೊಳತ್ತಾರ ಬಡ್ಡಿ. ಅಂದ್ರೆ ಗರೀಬರೇ ತಂದು ಇಡ್ತಾರೆ ಬಂಗಾರ. 3 ತಿಂಗಳದಾಗ ಒಯ್ದು ಮತ್ತು 3 ತಿಂಗಳಾಗನ ಅದಕ್ಕೆ ಇದು ಹಾಕ್ಲತ್ತಾರ ಬಂಗಾರ. ಬಂಗಾರದ್ರಿ, ಬಂಗಾರ ಮೇಲೆ ಲೋನ್ 1 ತಿಂಗಳಿಗೆ ಬಡ್ಡಿ ಅದ, ತಿಂಗಳು ಬಡ್ಡಿ ಇಲ್ಲ. ಅದೇ ನಂಗೆ ಬಂಗಾರ ಇಡ್ತೇವ್, ಗೋಲ್ಡ್ ಲೋನ್ ಇಡ್ತೇವ್ ನೋಡ್ರಿ, ಅದ್ರ ಮೇಲೆ ವರ್ಷ ತನ ಅದ ಕಂಟಿನ್ಯೂ ಏನು ಬಡ್ಡಿ ಇರೋದು ಅಂತ ಹೇಳಿ. ಈಗ ಏನಾಗಿಲ್ಲ, 3 ತಿಂಗಳಿಗೆ ಮತ್ತೆ ಅದ್ರಾಗ ವಯಸ್ಸು ಏರ್ಸಿಲ್ಲತ್ತಾರ, 3 ತಿಂಗಳ ಮೇಲೆ ಹೆಚ್ಚಿಗೆ ಮಾಡ್ಲತ್ತಾರ. ಕಂಪೌಂಡ್ ಇಂಟ್ರೆಸ್ಟ್ ಅದ, ಸಿಸ್ಟಮೇ ಅದದು, ಅದು ಈ ಸಿಸ್ಟಮೇ ಅದ. ಈಗ 1 ನಿಮಿಷ ಕೇಳಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈಗ ನಾ ಇನ್ನೊಂದು ಸ್ಕೀಮ್ ಹೇಳಂತ ಮರ್ತು ಬಿಟ್ಟೀನಿ. ಈಗ ಸೋಮನಾಥಪ್ಪ ಸಾಹೇಬರು 10 ಲಕ್ಷ ರೂಪಾಯಿ ನಮ್ಮಲ್ಲಿ FD ಇಟ್ರ ಅಂತ ತಿಳ್ಕೊಳ್ಳಿ. ಈಗ ನಾವು ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ 3 ತಿಂಗಳಿಗೊಮ್ಮೆ ಅವ್ರ ಅಕೌಂಟಿಗೆ, SBI ಅಕೌಂಟಿಗೆ ಅದ್ರದ್ದು ಬಡ್ಡಿ ಜಮಾ ಮಾಡಬೇಕು ಅಂತ. ಈಗ ಅವ್ರು 10 ಲಕ್ಷ ರೂಪಾಯಿ 10 ವರ್ಷ ಲೆಕ್ಕ ಇಟ್ಟಿರ್ತಾರೆ. ಆಗ 20 ಲಕ್ಷ ಆಯ್ತದ ಅಂತ ತಿಳ್ಕೊರಿ. 1 ನಿಮಿಷ ಲೆಕ್ಕ ಅದು 8 ವರ್ಷಕ್ಕೆ ಆಯ್ತದ. 10 ಲಕ್ಷ ರೂಪಾಯಿ 8 ವರ್ಷಕ್ಕೆ 20 ಲಕ್ಷ ಆಯ್ತದ. ಆ 8 ವರ್ಷದಿನ ಅವ್ರೇನು ಉಪವಾಸ ಇರಬೇಕೇನೋ. ಕೆಲವರು ಬಡವರು ಇರ್ತಾರೆ, ಕೆಲವರು ಏಜ್ಡ್ ಇರ್ತಾರೆ. ಅದ್ರ ಮೇಲೆ ಅವ್ರದ್ದು ನಡೆದಿರ್ತದೆ. ತಿಂಗಳಿಗೆ 8,500 ಬಡ್ಡಿ ಬರ್ತದೆ ಅಂದ್ರೆ 3 ತಿಂಗಳಿಗೆ 25,000 ಬರ್ತದೆ. ಅದು ಅವರು ಡ್ರಾ ಮಾಡ್ಕೊಳ್ಳೋಕೆ ಒಂದು ಪ್ರಾವಿಷನ್ ಅದ. ಹೊಸ ಸ್ಕೀಮ್ ಏನದ ಅಂತ ಚನ್ನಬಸವ ಪಟ್ಟದೇವರ ಬ್ಯಾಂಕಿಂದ ಜಾರಿ ಮಾಡಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ರ ಮನೆ ನಡೆಸ್ಲಿಕ್ಕೆ ಅವ್ರಿಗೆ ಅವಕಾಶ ಆಗಲಿ. ಅದು ಬರ್ತದೆ 20 ಲಕ್ಷ ಬರಸ್ತನ ಬಾಯಿ ತರ್ಕೊಂಡು ಕೊಡ್ಬೇಕಲ್ಲ. ಅದು ಅಯ್ಯಾತನ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಅಂತ ಒಂದು ಹೊಸ ಸ್ಕೀಮ್ ಸಹಿತ ನಾನು ಹೇಳಿಕ್ಕೆ ಮರ್ತೀನಿ ಮಾಡೀನಿ. ಕಂಪೌಂಡ್ ಇಂಟ್ರೆಸ್ಟ್ ಏನು ವಿಷಯ ಇದೆ, ಲಾಸ್ಟ್ ಟೈಮು ತಾವು GBದಾಗ ಚರ್ಚೆ ಮಾಡಿರಿ. ಅದು ಅನಿವಾರ್ಯದ. ಆಸ್ ಎ ಬ್ಯಾಂಕ್ ನಡೆಸ್ಬೇಕಂದ್ರೆ ಅದು ಅನಿವಾರ್ಯದ. ಯಾರೋ ಕಟ್ಟಬಾಕಿದಾರಲ್ಲ, ಯಾರೋ ಸತ್ತಾರ ಅಂದ್ರೆ ಅಂಥವ್ರ ಬಗ್ಗೆ ನೀವೇ ರಿಕಮೆಂಡ್ ಮಾಡಿರಿ, ಏನಾರ OTS ಮಾಡಬಾರ್ದು. ದಟ್ಸ್ ಸಪ್ರೇಟ್. ಬಟ್ ಎಲ್ರಿಗೂ ಮಾಫ್ ಮಾಡೋಂಥ ವಿಷಯ ಮಾಡಿರ್ಲಿಲ್ಲ. ನಾವು ಅದು ಇಂಟ್ರೆಸ್ಟ್ ಕೊಡ್ರಿ, ಅದು ಒಂದಾಗ್ಯದ. ಮತ್ತೇನಾಗ್ಯದ, ಬಂಗಾರ ಯಾರಿಗೆ ಕೇಳೋದೇನೆ 200 ರೂಪಾಯಿ ಮಾಡತ್ತಾರ ಚೆಕ್ ಮಾಡಕ್ಕೆ. ಇವತ್ತು ಇಟ್ಟೆ ಹೋದ್ರೆ ಮರ್ದಿನ ಮತ್ತೆ ನಮ್ಗೆ ಟ್ಯಾಕ್ಸಕ್ಕೆ ಬರ್ತಾವ. ಒಂದು 100 ರೂಪಾಯಿ ತಗೋರು, 100 ಇತ್ತು, ಅದು 100 ಚಂದ ಇತ್ತು. ನಮ್ಗೆ ಗೊತ್ತಾಗಿಲ್ಲ, ನಾವು ಅದ್ರ ಸಂದರ್ಭ ಅಂತ ಅದು 100 ರೂಪಾಯಿ 200 ಅಂತ 100 ರೂಪಾಯಿ. ನೀವು ಏನು ಭೀ ಕೇಳ್ರಿ, ನಾವು ಭೀ ಕೇಳೋದಿಲ್ಲ ಅಧ್ಯಕ್ಷರಿಗೆ. ಈಗ ಕೇಳ್ರಿ, ನೀವು ಒಂದು 100 ರೂಪಾಯಿ ಬಗ್ಗೆ ಯೋಚನೆ ಮಾಡತ್ತೀರಿ. ನಾನು ನಿಮ್ಮ ಪೂರಾ ಲೋನ್ ಸೆಕ್ಯೂರಿಟಿ ಬಗ್ಗೆ ನಾ ಯೋಚನೆ ಮಾಡತ್ತೀನಿ. ನೀವು ಅರ್ಥ ಮಾಡ್ಕೋರಿ. ನಮ್ದು ಏನೋ ದುರದರ್ಶನ, ನೀವು 100 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ತೊಗೊಳತ್ತೀರಿ ಅಂತ ನೀವು ಚರ್ಚೆ ಮಾಡತ್ತೀರಿ. ಸಪೋಸ್ ನಾ ಪ್ರೊಸೆಸಿಂಗ್ ಫೀಸ್ ತೊಗೊಂಡಿಲ್ಲ, ಇದು ಬ್ಯಾಂಕ್ ನಂದಂತೂ ಅಲ್ಲ. ಅವ್ರು ಇಟ್ಟಿದ್ದು ದುಡ್ಡು ನಾವು 9% ಬಡ್ಡಿದಾಗ ನನ್ನ ಬಳಿ ಇಟ್ಕೊಂಡು ನಾನು ನಿಮಗೆ 11% ಬಡ್ಡಿದಾಗ ನಿಮಗೆ ಲೋನ್ ಕೊಟ್ಟು ಅದೇ 2% ವ್ಯವಹಾರ ಮಾಡೋದಕ್ಕೆ ಬ್ಯಾಂಕ್ ಅಂತಾರೆ. ನಮ್ದಂತೂ ದುಡ್ಡು ಅಲ್ಲ. ಈಗ ಸಾಧಿಲ್ವಾರ ಈಗ ಅದಕ್ಕೆ ಇಷ್ಟು ಪೇಪರ್ ಹತ್ತಾವ. 1 ನಿಮಿಷ ಸಲ ಆ ಪೇಪರ್ ಪ್ರಿಂಟಿಂಗ್ ರೊಕ್ಕ ಹತ್ತವತ್ತಲ್ಲ ಹೇಳ್ರಿ. ಪ್ರೊಸೆಸಿಂಗ್ ಫೀಸ್ ಅಂತೇಳಿ ಈಗ ಇನ್ನೂ ನೀವೆಲ್ಲರೂ ಅದೃಷ್ಟವಂತರು. ಬಸ್ಲಿಂಗ್ ಪಡೆದವ್ರು ಹಂಗೆ ಯಾವುದೋ ಇಲ್ಲಿಗಲ್ ಒಂದು ಸಣ್ಣ ಫೀಸ್ ಬಡಿಸ್ಬಿಡಲ್ಲ, ಸಣ್ಣ ರೂಪಾಯಿನೂ ಬಡಿಸ್ಬಿಡಲ್ಲ. ಅಪ್ಪ ಬೇಡ ಅಂತಾರ. ನಿಮ್ದೇ ಅದಲ್ಲ ಫೈದಾ ಅಂದ್ರೆ ನಿಮ್ಗೆ ಡಿವಿಡೆಂಡ್ ಕೊಡಕ್ಕಲ್ಲ, ನಾವೇನು ಇಟ್ಕೊಳತ್ತಿದ್ದೆವು ಡಿವಿಡೆಂಡ್ ನಿಮ್ಗೆ ಹಚ್ಚಲತ್ತೇವೆ. ಈಗ ನೋಡ್ರಿ, ಈಗ ಅಕ್ಕೋರೆ ಒಂದು ಮಾತು ಹೇಳತ್ತೀನಿ, ನಾ ಯಾರ ಮೇಲೆ ಟೀಕಾ ಮಾಡಲ್ಲ. ಸುಮಾರು ಬ್ಯಾಂಕ್ಗಳು ಅಷ್ಟೇ ವೇಗವಾಗಿ ಹುಟ್ಕೊಂಡು ಅಷ್ಟೇ ವೇಗವಾಗಿ ಮುಚ್ಕೊಂಡವು. ಆದರೆ ಈ ಬ್ಯಾಂಕ್ ಇಷ್ಟು ಪ್ರಗತಿ ಕಾರಣಕ್ಕೆ ನೀವೇ ಕಾರಣ ಇದ್ರಿ ಮತ್ತು ಪೂಜ್ಯ ಬಸವಲಿಂಗ ಪಟ್ಟದೇವ್ರ ಕಾರಣ ಅಂತ ನಾನು ನೇರವಾಗಿ ಅಲ್ಲೂ ಹೇಳಿನೂ ಇಲ್ಲೂ ಹೇಳತ್ತೀನಿ. ನಿಮ್ಮ ವಿಶ್ವಾಸ, ಅಪ್ಪರ ಆಶೀರ್ವಾದ ಎಲ್ಲಕ್ಕಿಂತ ದೊಡ್ಡ. ಇದು ಬೆಳೆಸ್ಕೊಂಡು ಹೋಗ್ರಿ. ಸಣ್ಣ ಪುಟ್ಟ ನಡೀತಾ ಇರ್ತಾವೆ, ಇವೇನು ಮಾಡೋಕ್ಕಾಗಲ್ಲ. ಇದು ಎಲ್ಲವೂ ನೀವು ಬಾರಿಕಿನಿಂದ ಹೋದ್ರಿ, ಎಲ್ಲ ಮಾಫ್ ಮಾಡ್ರಿ ಅಂದ್ರೆ ಈಗ ಮಾಫ್ ಮಾಡಿ ಕಡೆ ನಮಗೆ ಹೊಲ್ದಾಗ ಕೆಲಸ ಮಾಡೋ ಮಂದಿ ಸಿಗಲ್ಲ ನಾವು. ನಮ್ಮ ಪರಿಸ್ಥಿತಿ ಹೆಂಗದಂದ್ರೆ ಚಪ್ಪರ್ ಟನ್ ಬೆಳೆ ಜಾಗದಾಗ 50 ಟನ್ ಬೆಳೆ ಪರಿಸ್ಥಿತಿ ಬಂದದ. ಹೇಳ್ಬಾರ್ದು ಇದು, ಮತ್ತೆ ಇದು ಬೇರೆ ರೂಟಿಗೆ ಹೋಯ್ತದ. ಮಾತು ನೀವು ನಾವು ಹೇಳೋದ್ರ ಕೇಳ್ರಿ, ಹಿಂದಿನ ಹೇಳತ್ರಿ, ನಾವು ಹೇಳಿದ್ ಕೇಳೋ ಕ್ವಶನ್ಗಳು ಮಾಡಿರ್ಬೇಕಾದ್ರೆ ಬಿಡ್ರಿ. ನಾವು ಕೇಳೋದು ಕೇಳ್ತಿದ್ದೀವಿ, ನಿಮ್ಮ
ಮನಸ್ಸದು ನಿಮ್ಮ ಮೇಲೆ ಹಿಡಿದಂತ ಓಕೆ 5 ವರ್ಷ 5 ಕ್ವಶನ್ ಕೇಳ್ತಾರೆ ₹1,00,000 ಇದ್ರೆ ₹1,00,000 ಅಂತ ಕೂಡ ಮನಸ್ಸದ ನಿಮ್ಮಲ್ಲಿ ಅದು ಮಾಡ್ಕೊಂಬಂತ ಕೆಪಾಸಿಟಿನೇ ಬರ್ಲಾಕ ಈಗ 5 ವರ್ಷಕ್ಕೆ ಹೋಗಿ ತಗೋತ್ರಿ ಅದು ಮಾಡಲ್ಲ ಮತ್ತು ₹100 ಕೊಡ್ರಿ ಅಂದ್ರೆ ಅಕೌಂಟಿನಾಗ ಅಂತ ಹೇಳ್ರಿ ಭಾಗದ ಮತ್ತೆ ₹100 ಕಮ್ಮಿ ಮಾಡಿ 200 ತಗೋತ್ರಿ ₹100 ಕಮ್ಮಿ ಮಾಡಿದ್ರೆ ಅಂದ್ರೆ ಅದು ಮಾಡಲ್ಲ ನಾವು ಹೇಳಿ ಉಪಯೋಗ ಏನೈತಿ ಮೀಟಿಂಗ್ ಬಂದು ಉಪಯೋಗ ಏನೈತಿ ಮಾನದಕ್ಕೋರೆ ಮಾನದಕ್ಕೋರು ಅದೇ ಬೇಕು ನೀವು ಸಮಾಧಾನದಿಂದ ಹೇಳ್ತೀವಿ ಸಮಾಧಾನದಿಂದ ಕೇಳಿ ಇವ್ರು ಎಲ್ಲ ಸಮಾಧಾನ ಇಲ್ಲಂದ್ರೆ ಎಲ್ಲರಿಗೂ ಬೇಕಿಲ್ಲ ರೊಕ್ಕ ನಿಮ್ಗೆ ಮತ್ತೊಬ್ಬರಿಗೆ ಅವಕಾಶ ₹100 ಬೇಕೇನಿಲ್ಲ ಹೇಳಿ ನೀವು ಕೇಳಿದ್ರೆ ಮತ್ತೊಬ್ಬರಿಗೆ ಅವಕಾಶ ಕೊಡ್ರಿ ದುಡ್ದೇವು ಮತ್ತೆ ನಮ್ಮ ಕ್ವಶನ್ ಎಲೆಕ್ಷನ್ ಐತಿ ಮತ್ತೊಂದು ಅಷ್ಟೊತ್ತಿಂದ ಕ್ವಶನ್ ತಯಾರು ಮಾಡ್ಕೊರಿ ಮತ್ತೆ ಕೇಳಿ ಧನ್ಯವಾದ. ಅವ್ರದ್ದು ಏನೇ ಇದ್ರು ಆಯ್ತು